ಹೀರೋಯಿನ್ ಆಗಿ ಕಮಲಿ ಸೀರಿಯಲ್ ಮೂಲಕ ನೀವು ಶುರು ಮಾಡಿದ್ದು ಅನ್ಸುತ್ತೆ. ಹಾ ಹೌದು, ಅಂದ್ರೆ ಅದಕ್ಕಿಂತ ಮುಂಚೆ ಉದಯದಲ್ಲಿ ಅರಮನೆ ಅಂತ ಮಾಡಿದೆ ನಾನು. ಅದ್ರಲ್ಲಿ ಇಬ್ರು ಹೀರೋಯಿನ್ಸ್ ಇದ್ರು. Okay. ಸೊ ಒಂದು ನಾನು, ಅದ್ರಲ್ಲೂ ಕೂಡ ನನ್ನ ಲಕ್ಕಿ ಏನಂತಂದ್ರೆ ಜೈ ಜಗದೀಶ್ ಸರ್ ಇದ್ರು, ಅವ್ರ ನನ್ನ ತಂದೆ. ಓಕೆ. ಸೊ ಅದ್ರಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದೆ. ಅದಕ್ಕಿಂತ ಮುಂಚೆ ಸ್ವಾತಿ ಮುತ್ತು ಅಂತ, ಅದ್ರಲ್ಲಿ ದಿನೇಶ್ ಬಾಬು ಸರ್ ಡೈರೆಕ್ಟರ್. ಹೌದು. ಸೊ ಅಂದ್ರೆ ಘಟಾನುಘಟಿಗಳ ಜೊತೆನೆ ಕೆಲಸ ಮಾಡಿದ್ದಾರೆ ಅಮೂಲ್ಯ ಗೌಡ ಅವರು. ಏನೋ ನನ್ ಲಕ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅಂದ್ರೆ ಒಂದೊಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ನನ್ಗೆ ಯಾರೋ ಒಬ್ರು ಈ ತರ ಸೀನಿಯರ್ಸ್ ಆಗಿರ್ಬೋದು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಆಗಿರ್ಬೋದು. ಇವನ್ ದಿನೇಶ್ ಬಾಬು ಸರ್ ಜೊತೆ ಮಾಡ್ಬೇಕಾದ್ರೂ ಅಷ್ಟೇ, ನಮ್ಗದ್ ಮೂವಿ ತರ ಆಕ್ಚುಲಿ. ಅದು ಸೀರಿಯಲ್ ಅಷ್ಟು ನೇಮ್ ಮಾಡ್ಲಿಲ್ಲ, ಬಟ್ ಅದು ಮೂವಿ ತರಾನೇ ಹೇಳ್ಬೇಕಂದ್ರೆ. ನಾವ್ ಔಟ್ಡೋರ್ ಮಾಡಿದ್ದು ಹೇಗೆ ಅಂದ್ರೆ ಕುತ್ಕೊಂಡು ನಮ್ಗೆ ಅವರ ಎಕ್ಸ್ಪೀರಿಯನ್ಸ್, ಅಂದ್ರೆ ಅವ್ರು ಗ್ರೇಟ್ ಕ್ಯಾಮ್ರಾಮನ್, ಎಲ್ರಿಗೂ ಗೊತ್ತಿರೋಂತ ವಿಷಯ ಅವ್ರು ಮಾಡಿರೋಂತದ್ದು. ಸೊ ಪ್ರತಿಯೊಂದು ಅಂದ್ರೆ ನಮ್ಗೆ ಒಂಥರ ಈ ಸ್ಕೂಲ್ಗೆ ಮಕ್ಳನ್ನ ಕರ್ಕೊಂಡೋಗ್ ಬಿಟ್ಟಾಗ ಸ್ಟೋರಿ ಟೆಲಿಂಗ್ ಹೇಳ್ತಾರೆ ಗೊತ್ತಾ, ಅವಾಗ ನಾವೆಲ್ಲ ಫುಲ್ ಇಂಟ್ರೆಸ್ಟಿಂಗ್ ಅಲ್ಲಿ ಕೇಳ್ತಾ ಕುತ್ಕೋತಾ ಇದ್ವಿ. ಓಕೆ ಹಿಂಗಿತ್ತ ಹಂಗಿತ್ತ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ನ 10 ನಿಮಿಷ ಶಾರ್ಟ್ ಮಾಡಿದ್ರೆ ನಾವ್ ಇನ್ನೊಂದ್ ಅರ್ಧ ಗಂಟೆ ಕಥೆ ಕೇಳ್ತಾ ಇದ್ವಿ ಅವ್ರದ್ದು ಎಕ್ಸ್ಪೀರಿಯನ್ಸ್. ಸೊ ಅದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನ್ಗೆ. ಕಮಲಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಒಂದು ಮೈನ್ ನಾಯಕಿಯಾಗಿ ಎಂಟ್ರಿ ಕೊಡ್ತೀರಾ. ಸೊ ಕಮಲಿ ಸೀರಿಯಲ್ ನಲ್ಲಿ ನಿಮ್ಮ ಮತ್ತೆ ನಿರಂಜನ್ ಅವರ ಬಾಂಡಿಂಗ್ ಪೇರ್ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡುತ್ತೆ. ಸೊ ಆ ಶೂಟಿಂಗ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿತ್ತು. ಅಂದ್ರೆ ನಾನ್ ತುಂಬಾ ಕಲ್ತಿದ್ದು ಅಂದ್ರೆ ಅಲ್ಲಿಂದಾನೆ ಹೇಳ್ಬೇಕಂದ್ರೆ, ಬಿಕಾಸ್ ಅರಮನೆ ಆಗಿರ್ಬೋದು ಅದೆಲ್ಲ ಮಾಡ್ತಿದ್ದೆ. ಯಾವಾಗ ಕಮ್ಲಿ ಜನ ನೋಟಿಸ್ ಮಾಡ್ತಾರೋ ಅವಾಗ್ಲೇ ನಮ್ಗೆ ಇನ್ನೊಂದ್ ಸ್ವಲ್ಪ ಸೀರಿಯಸ್ನೆಸ್ ಬರೋದು. ಓಕೆ, ನಮ್ಗೂ ಒಂದ್ ಜವಾಬ್ದಾರಿ ಅನ್ನೋದಿದೆ, ನಾವ್ ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಚೆನ್ನಾಗಿತ್ತು. ಆಕ್ಚುಲಿ ಅಲ್ಲಿ ಇವಾಗ ನಾನಾಗಿರ್ಬೋದು, ನಿರಂಜನ್ ಅವ್ರ ಆಗಿರ್ಬೋದು, ಅನಿಕಾ, ನಿಂಗಿ, ತುಂಬಾ ಪಾತ್ರಗಳಿದ್ರು ಇತ್ತು. ಅಂದ್ರೆ ನಾವೆಲ್ಲ ಇನ್ನ ಮಕ್ಳು ತರನ, ತುಂಬಾ ಚಿಕ್ಕವರೆಲ್ಲ ನಾವು ಎಲ್ರು ಎಂಟ್ರಿ ಕೊಟ್ಟಿದ್ದ ಅದಕ್ಕೆ. ಸೊ ನಮ್ಗೆ ಶೂಟಿಂಗು ಅದೆಲ್ಲ ಅನ್ನೋದಕ್ಕಿಂತ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾ ಇದ್ವಿ. ನಮ್ಗೇನಂತ ಓಕೆ ಶೂಟಿಂಗ್ ಇವಾಗ ಇರೋ ತರ ಅಂದ್ರೆ ಅವಾಗ್ಲಗ್ಗೆ ಇವಾಗ ಹೋಲ್ಸ್ಕೊಂಡ್ರೆ ಇವಾಗ ಸ್ವಲ್ಪ ತುಂಬಾ ಪ್ರೊಫೆಷನಲ್ ಆಗಿ ತುಂಬಾ ಓಕೆ ನಮ್ದು ಎಷ್ಟಾಯ್ತು ಅಷ್ಟ್ ಕೆಲ್ಸ ಅನ್ನೋದಿರತ್ತೆ. ಆವಾಗ ತುಂಬಾ ಗೊತ್ತಲ್ಲ, ಅಂದ್ರೆ ಕಲಿಯೋ ಬುದ್ಧಿ, ಓಕೆ ಇದೇನು ಅದೇನು ತಿಳ್ಕೊಳ್ಳೋಂಥದ್ದು ಜಾಸ್ತಿ. ಚೆನ್ನಾಗಿತ್ತು. ಅಂದ್ರೆ ಎಸ್ಪೆಷಲಿ ಕಮ್ಲಿ ಏನಾಯ್ತು ನಮ್ಗೆ ಅಂದ್ರೆ, ನಾವು ಆಲ್ಮೋಸ್ಟ್ 30 days ವರ್ಕ್ ಮಾಡ್ತೀವಿ. 30 episodes ಆಯ್ತದ ಆಕ್ಚುಲಿ, ಚೆನ್ನಾಗಿ ಬರ್ತಿದ್ದಾಗ ಸೀರಿಯಲ್ಲು. ಸೊ 30 daysಗೆ ಯಾರು ನಂಬಲ್ಲ, 1 year ಫುಲ್ ನಾವು ಇವಾಗೆಲ್ಲ ಏನು ಒಂದು 15-20 daysಗೆಲ್ಲ ಮುಗಿಸ್ಬಿಡ್ತಾರೆ ಶೂಟಿಂಗ್ ನ. ಬಟ್ ಅವಾಗ ನಾವು ಹೋಲ್ ಮಂತ್ ಅಲ್ಲೇ ಇರ್ತಿದ್ವಿ, ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ವಿ. ಸೊ ಹಾಗಿರ್ಬೇಕಾದ್ರೆ ಒಂದು ಫ್ಯಾಮಿಲಿಗಿಂತ ಅಂದ್ರೆ ನಾವು ಫ್ಯಾಮಿಲಿಗಿರೋ ಬದಲು ಅಲ್ಲಿರ್ತಾ ಇದ್ವಿ. ಬರೀ ಆರ್ಟಿಸ್ಟ್ ಅಂತಲ್ಲ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಒಂದು ಫ್ಯಾಮಿಲಿ ತರ ಆಗೋಗಿದ್ವಿ. ಸೊ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.